ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ನಾನು ಅನ್ಕೊತೀನಿ ಮಿಷನ್ ಸೆಲೆಕ್ಷನ್ 2026 ನಿಮ್ಮೆಲ್ರಿಗೂ ಹೆಲ್ಪ್ಫುಲ್ ಆಗ್ತಿದೆ. ಟೆಲಿಗ್ರಾಮ್ ಚಾನಲ್ ಕೂಡ ನಿಮಗೆ ಹೆಲ್ಪ್ಫುಲ್ ಆಗ್ತಿದೆ ಅಂತ ಅಂದ್ಕೊತೀನಿ. ಏನೇ ಇದ್ದರೂ ನೀವು ನನಗೆ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮೂಲಕ ಹೇಳಿ, ಸೊ ದಟ್ ನನಗೆ ಅರ್ಥ ಆಗುತ್ತೆ. ಓಕೆ, ಹೇಗಿದೆ, ಹೇಗೆ ಹೆಲ್ಪ್ಫುಲ್ ಆಗ್ತಿದೆಯಾ ಇಲ್ವಾ, ಏನು ತಪ್ಪಾಗ್ತಿದೆ, ಏನು ಸರಿ ಆಗ್ತಿದೆ, ಎಲ್ಲನೂ ಪರ್ಫೆಕ್ಟ್ ಅಂತ ಹೇಳೋದಕ್ಕಾಗಲ್ಲ. ನಾನು ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಟೈಮ್ ಸಿಕ್ಕಿದಾಗೆಲ್ಲ ನಿಮಗೆ ಹೆಲ್ಪ್ ಮಾಡಬೇಕು ಅಂತಲೇ ಇಷ್ಟೆಲ್ಲ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ, ನನಗೆ ತುಂಬ ಜನ ಮೆಸೇಜ್ ಮಾಡಿದರು. ಏನಂತ ಅಂದರೆ, ಮ್ಯಾಮ್ ನೀವು ಹಾಕ್ತಿರೋ ಟಾಪಿಕ್ಸ್ಗಳು, ಸಬ್ ಟಾಪಿಕ್ಸ್ಗಳು ನಮಗೆ ಎಲ್ಲಿಂದ ಓದಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ. ನಾ ಏನು ಹೇಳ್ತೀನಿ ಅಂದರೆ, ನಾನು ಹೊಸ್ದಾಗಿ ಟಾಪಿಕ್ಸ್ಗಳನ್ನ ಆ್ಯಡ್ ಮಾಡ್ತಿಲ್ಲ, ಓಕೆನಾ. ನಾನು ಏನು ಮಾಡ್ತಿದ್ದೀನಿ, ಇರೋ ಟಾಪಿಕ್ಸ್ಗಳನ್ನೇ ನಾನು ಹಾಕ್ತಿರೋದು, ಎಕ್ಸಾಮಿಗೆ ಬೇಕಾಗಿರೋ ಟಾಪಿಕ್ಸ್ಗಳೇ ನಾನು ಹಾಕ್ತಿರೋದು, ಓಕೆನಾ. ಅಂದರೆ ನಾನು ಒಂದು ಟಾಪಿಕ್ ತೆಗ್ದು, ಈಗ ರೀಸ್ನಿಂಗಿಂದನೋ, ಆ್ಯಪ್ಟಿಟ್ಯೂಡಿಂದನೋ, ಇಲ್ಲಾಂದರೆ ಹಿಸ್ಟ್ರಿಯಿಂದನೋ, ಎನಿ ಸಬ್ಜೆಕ್ಟ್, ನಾನು ಆಲ್ಮೋಸ್ಟು ಇವಾಗ ಎಲ್ಲ ಸಬ್ಜೆಕ್ಟು ಹಾಕ್ತಾ ಬರ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಕೆಲವೊಂದು ಸಬ್ಜೆಕ್ಟ್ಸ್ಗಳಿದೆ. ಸೊ ನಾನು ಹೇಳ್ತಿದ್ದೀನಿ ಅಂದರೆ, ಇವಾಗ ನಾನು ಯಾವುದೇ ಒಂದು ಟಾಪಿಕ್ಸ್ ಅಥವಾ ಸಬ್ ಟಾಪಿಕ್ಸ್ಗಳನ್ನ ಹಾಕ್ತಿದ್ದೀನಿ ಅಂದರೆ, ನೀವು ಕಾಂಪಿಟೇಟಿವ್ ಫೀಲ್ಡಲ್ಲಿದ್ದೀರಾ ಅಂದರೆ ನಿಮಗೆ ಆ ಟಾಪಿಕ್ಸ್ಗಳೆಲ್ಲನೂ ಗೊತ್ತಿರುತ್ತೆ, ಓಕೆನಾ. ಅದರಿಂದ ಹೊರಗೆ ನಾನು ಹಾಕಿಲ್ಲ, ಓಕೆನಾ. ಹೊಸ ಟಾಪಿಕ್ಕು ನಾನು ಹಾಕಿಲ್ಲ. ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಗೊತ್ತಿರೋದನ್ನೇ ನಾನು ಹಾಕ್ತಿದ್ದೀನಿ. ಬಟ್ ಸ್ಟಿಲ್ ನಿಮಗೇನಾದರೂ ಈ ಟಾಪಿಕ್ಸ್ಗಳು ಸಿಗ್ತಿಲ್ಲ, ನಮ್ಮ ಬುಕ್ಕಲ್ಲಿಲ್ಲ ಅಂದರೆ ಮೇ ಬಿ ನೀವು ತುಂಬ ಮಿನಿಮಲ್ ಬುಕ್ನ ರೆಫರ್ ಮಾಡ್ತಿದ್ದೀರಾ ಅಂತ ಅಂದ್ಕೊತೀನಿ. ಈಗ ನಾನೇನು ಹೇಳ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್, ನೀವು ಗ್ರೂಪ್ ಸಿಗೆ ಪ್ರಿಪೇರ್ ಆಗ್ತಿದೆ, ಎನಿ ಎಕ್ಸಾಮ್ ಅಲ್ವಾ. ಈಗ ನಾನೇನು ಹೇಳ್ತೀನಿ ಅಂದರೆ, ನೀವು ಓದ್ತಿರೋರು, ನೀವು ನಾನು ಇದಕ್ಕೆ ಪ್ರಿಪೇರ್ ಆಗ್ತಿದ್ದೀನಿ ಅಂತ ಕೂತ್ಕೊಂಡಿರೋರು ಕಮ್ಮಿ. ಎನಿ ಸ್ಟೇಟ್ ಎಕ್ಸಾಮ್, ಕರ್ನಾಟಕದಿಂದ ಯಾವುದೇ ಎಕ್ಸಾಮ್ ಬಂದರೂ ನೀವು ಕೊಡೋದಕ್ಕೆ ರೆಡಿ ಇದ್ದೀರಾ, ಕರೆಕ್ಟ್ ಅಲ್ವಾ. ಸೊ ಹಾಗಂದಮೇಲೆ ನಮಗೆ ಪರ್ಟಿಕ್ಯುಲರಾಗಿ ಒಂದೇ ಬುಕ್ ಇಟ್ಕೊಂಡು ಓದೋದಕ್ಕಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ತುಂಬ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಿರ್ತಾರೆ, ಈಗ ಮಾರ್ಕೆಟಲ್ಲಿ ಇದೊಂದಿದೆ, ಏನು ಒಂದು PDO ಆಗಬೇಕು, ಓಕೆ. PDO ನೋಟಿಫಿಕೇಷನ್ ಕಾಲ್ ಆಗಿದ ತಕ್ಷಣ ನಿಮಗೆ ಮಾರ್ಕೆಟಲ್ಲಿ PDOಗೆ ಅಂತಲೇ ಬುಕ್ ಬಿಡ್ತಾರೆ. ಸೊ ದಟ್ ನಿಮಗೆ ಅದೊಂದು ಬುಕ್ ಓದಿದ್ರೆ ಸಾಕು ಅನ್ನೋ ಥರ ಇರುತ್ತೆ. ಅದೇ ಥರನೇ VAO, ಓಕೆ, ಪೋಸ್ಟ್ ಬಿಡ್ತಿದ್ದಾರೆ ಅಂದ ತಕ್ಷಣ, ನೋಟಿಫಿಕೇಷನ್ ಆಗ್ತಿದೆ, ಮಾರ್ಕೆಟಲ್ಲಿ ಬುಕ್ಗಳು ಬರುತ್ತೆ. ಆ್ಯಕ್ಚುಲಿ ಇವಾಗ ಆಲ್ರೆಡಿ ನಿಮಗೆ ಸಿಗುತ್ತೆ PDOಗೆ, VAOಗೆ, ಗ್ರೂಪ್ ಸಿಗೆ ಅಂತಲೇ ಇದೆ. ಸೊ ಇದೇನು ಮಾಡಿರ್ತಾರೆ ಅಂದರೆ, ತುಂಬ ಏನಂತಾರೆ, ತುಂಬ ಕಾಂಪ್ರಿಹೆನ್ಸಿವ್ ಆಗಿ ಎಲ್ಲ ಬುಕ್ಕುಗಳಿಂದ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ತೆಗೆದ್ಬಿಟ್ಟು ಒಂದು ಬುಕ್ ಮಾಡಿರ್ತಾರೆ, ಓಕೆನಾ. ಅಂದರೆ ಆ ಬುಕ್ಕು ಒಂದು ಇಷ್ಟಿರುತ್ತಾ, ಕರೆಕ್ಟ್ ಅಲ್ವಾ. ಈಗ ನಾನು ಹೇಳ್ತೀನಿ, ಇದು ರಾಂಗ್ ಅಪ್ರೋಚ್. ನೀವು ಈ ಥರ ಓದ್ತಿದ್ದೀರಾ ಅಂದರೆ ತುಂಬ ರಾಂಗ್ ಆಗುತ್ತೆ. ಯಾಕೆಂದರೆ ನಿಮಗೆ ಕ್ವಾಲಿಫೈ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಕಷ್ಟ ಅಲ್ಲ, ಆಗೋದೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ, ಆ ಒಂದು ಬುಕ್ಕಲ್ಲಿ ಅವರು ಮೇ ಬಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ತೆಗ್ದು ಹಾಕ್ಬೋದು. ಬಟ್ ಹೇಗೆ ಅನಾಲಿಸಿಸ್ ಮಾಡ್ಬೋದು? ಅದೇನೇ ಕ್ವಶನ್ ಕೊಡ್ತಾರೆ, ಅದೇ ಟಾಪಿಕ್ಕೆ ಬರುತ್ತೆ ಅನ್ನೋದು ಹೇಗೆ ಗೊತ್ತಾಗುತ್ತೆ, ಕರೆಕ್ಟ್ ಅಲ್ವಾ. ತುಂಬ ಮಿನಿಮಲ್ ಸೋರ್ಸಲ್ಲಿ ಇಷ್ಟು ಒಂದು ಬುಕ್ ಓದ್ಬಿಟ್ಟು ನಾನು ಅಷ್ಟು ಜನ ಕಾಂಪಿಟೇಷನ್ ಕೊಡುವಾಗ ನಾನು ಅದೊಂದು ಮಾತ್ರ ಬುಕ್ಕು ಓದಿ ಪಾಸ್ ಆಗ್ತೀನಿ ಅನ್ನೋದು ಚಾನ್ಸೇ ಇಲ್ಲ, ಆಯಿತಾ. ಅದು ನಡೆಯಲ್ಲ. ಅದನ್ನು ಫಸ್ಟು ಮೈಂಡಲ್ಲಿ ಇಟ್ಕೊಳ್ಳಿ, ಇದನ್ನು ನಡೆಯೋಕ್ಕೆ ಚಾನ್ಸೇ ಇಲ್ಲ, ಓಕೆನಾ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಯಾರಾದರೂ ನಿಮಗೆ ಈ ಥರ ರೆಫರ್ ಮಾಡಿದರೆ, ನೀವು ಇಷ್ಟು ಓದಿ ಸಾಕು, ಸೊ ದಟ್ ನೀವು ಪಾಸ್ ಆಗ್ತೀರಾ. ಇದೊಂದು ಬುಕ್ ಇದ್ದರೆ ಸಾಕಪ್ಪ, PDO ಅಂತ ಒಂದು ಬುಕ್ ಸಿಗುತ್ತೆ, ಅಥವಾ VAO ಅಂತ ಸಿಗುತ್ತೆ, ಇದನ್ನು ಓದಿದ್ರೆ ಸಾಕು ಅಂದರೆ ನಡೆಯಲ್ಲ. ಯಾಕಂದರೆ ನಿಮಗೆ ಗೊತ್ತು ಕಾಂಪಿಟೇಷನ್ ಎಷ್ಟಿದೆ. ಒಂದೇ ಒಂದು ಪೋಸ್ಟ್ ಇದ್ದರೆ ಸುಮಾರು ಲಕ್ಷ ಜನ ಪೋಸ್ಟಿಗೆ ಅಪ್ಲೈ ಮಾಡ್ತಿದ್ದಾರೆ. ಬರೀ ಒಂದು ಪೋಸ್ಟ್, 2 ಪೋಸ್ಟ್ಗಳಿಗೆ ಅಂದಾಗ ಕಾಂಪಿಟೇಷನ್ ತುಂಬ ಇದೆ. ಅಂದಾಗ ಎಲ್ಲರೂ ಲಿಮಿಟೆಡ್ ಸೋರ್ಸಲ್ಲಿ ಓದಿರಲ್ಲ, ಎಲ್ಲರೂ ವಾಸ್ಟ್ ನಾಲೆಡ್ಜ್ ಇಟ್ಕೊಂಡಿರ್ತಾರೆ. ಸೊ ತುಂಬ ಟ್ಯಾಲೆಂಟ್ ಇರೋ ಸ್ಟೂಡೆಂಟ್ಸ್ಗಳ ಮಧ್ಯೆ ನಾವು ಕಾಂಪಿಟೇಷನ್ ಮಾಡ್ತಿದ್ದೀವಿ ಅಂದಾಗ ನಾವು ಹೇಗೆ ಓದಬೇಕು ಅನ್ನೋದು ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಸೊ ದ್ಯಾಟ್ ಯಾವುದೋ ಒಂದು ಬುಕ್ಕು ಎಲ್ಲ ಕಾಂಪ್ರಿಹೆನ್ಸಿವ್ ಆಗಿರುತ್ತೆ, ಎಲ್ಲ ಇರುತ್ತೆ ಅಂತ ಓದ್ತಿದ್ದೀನಿ ಅಂದರೆ ಓದಬೇಡಿ. ಬೇಕಾದ್ರೆ ಜಸ್ಟ್ ರೆಫರ್ ಮಾಡಿ, ಅಂದರೆ ತಪ್ಪೇನಿಲ್ಲ. ಅಂದರೆ ಜಸ್ಟ್ ಓಕೆ, ನೀವೆಲ್ಲ ಓದಿದ್ಮೇಲೆ ಲಾಸ್ಟಿಗೆ ಒಂದು ಸಲ ಅವ್ರು ಏನು ಮಾಡಿರ್ತಾರೆ, ಲಾಸ್ಟ್ ಇಯರ್ದು ಏನಾದರೂ ಪೇಪರ್ದು ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳು, ಇಲ್ಲ ಯಾವಾಗಲೂ ನಡೆಯೋ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ಹಾಕಿರ್ತಾರೆ. ಅದು ಒಳ್ಳೆಯದು ಆ್ಯಕ್ಚುಲಿ. ಬಟ್ ಅವರಿಗೆ ಎಲ್ಲನೂ ಕವರ್ ಮಾಡಿರೋದಕ್ಕಾಗಲ್ಲ. ಸೊ ಅದಕ್ಕೆ ಏನು ಹೇಳ್ತಿದ್ದೀನಿ, ಅರ್ಥ ಆಗ್ತಿದೆ ಅಲ್ಲ, ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಂದ್ಕೊತೀನಿ. ಸೊ ನೀವು ಆ ಬುಕ್ನ ಲಾಸ್ಟಿಗೆ ರೆಫರ್ ಮಾಡಿ,
ತಪ್ಪೇನಿಲ್ಲ. ಬಟ್ ನೀವು ಅದೇ ಬುಕ್ ಮೇಲೆ ಡಿಪೆಂಡ್ ಆಗೋದು ಬೇಡ, ಓಕೆನಾ. ಈಗ ನಾನು ಹೇಳ್ತಿರೋದು, ಸೊ ಇವಾಗ ಅದನ್ನು ಬಿಟ್ಬೇಡ, ಏನು ಓದಬೇಕು ಅನ್ನೋದು ನಾನು ಹೇಳಿದೆ, ಓಕೆನಾ. ಅದು ವರ್ಕ್ ಆಗಲ್ಲ. ಈಗ ಇನ್ನೊಂದು ಹೇಳ್ತೀನಿ. ಈಗ ನನ್ನ ಚಾನಲ್ ಫಾಲೋ ಮಾಡ್ತಿದ್ದೀರಾ ಟೆಲಿಗ್ರಾಮಲ್ಲಿ, ನಾನೇನು ಮಾಡ್ತೀನಿ, ದಿನ 5 ಟಾಪಿಕ್ಸ್ಗಳನ್ನ ನಿಮಗೆ ಕೊಡ್ತಿದ್ದೀನಿ. ನನಗೆಲ್ಲ ಸಬ್ಜೆಕ್ಟು ಕವರ್ ಮಾಡಿದ್ದೀನಿ. ಹಿಸ್ಟ್ರಿಯಿಂದ ಸ್ಟಾರ್ಟ್ ಆಗಿರೋದು. ನನ್ನ ಚಾನಲ್ ಫಾಲೋ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎನ್ವೈರನ್ಮೆಂಟ್, ಆಪ್ಟಿಟ್ಯೂಡ್, ರೀಸ್ನಿಂಗ್, ಇಲ್ಲಿ ತನಕ ಬಂದಿದ್ದೀವಿ. ಇನ್ನೂ ಟಾಪಿಕ್ಸ್ ಇದೆ, ಇನ್ನೂ ಎಕನಾಮಿಕ್ಸ್ ಇದೆ, ಕರ್ನಾಟಕ ಹಿಸ್ಟ್ರಿ ಇದೆ. ಎಲ್ಲನೂ ಮುಗಿಸೋಣ, ಡೋಂಟ್ ವರಿ, ಎಲ್ಲನೂ ಮುಗಿಸೋಣ. ಬಟ್ ನಾನು ಏನು ಹೇಳ್ತೀನಿ ಅಂದರೆ, ದಿನಕ್ಕೆ 5 ಟಾಪಿಕ್ಸ್ಗಳನ್ನ ಪರ್ಫೆಕ್ಟ್ ಆಗಿರಬೇಕಲ್ವಾ. ಓಕೆ, ಇವಾಗ ನಿಮ್ಮ ಹತ್ರ ಆ ಟಾಪಿಕ್ಸ್ಗಳಿಗೆ ಸಿಗ್ತಾ ಇಲ್ಲ, ಕರೆಕ್ಟ್ ಅಲ್ವಾ. ಸಿಂಪಲ್. ಇನ್ನೊಂದು ಏನು ಅಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಇಲ್ಲ ಅಂದರೆ, ನಾನು ಹೇಳ್ತಿದ್ದೀನಲ್ಲ, ನೀವು ಅಪ್ರೋಚ್ ಕೊಡ್ತಿರೋದೇ ರಾಂಗ್ ಇದೆ. ಆ್ಯಕ್ಚುಲಿ ನೀವು ಮಾಡ್ತಿರೋದೇ ರಾಂಗ್ ಅಂತ. ನಿಮ್ಮ ಹತ್ರ ಆ ಟಾಪಿಕ್ಸ್ಗಳು ನೀವು ಓದಿಲ್ಲ ಅಂದರೆ, ಒಂದು ವೇಳೆ ನೀವು ಇವಾಗ ಸ್ಟಾರ್ಟ್ ಮಾಡಿದ್ದೀರಾ, ನನಗೇನೂ ಅರ್ಥ ಆಗ್ತಿಲ್ಲ, ಏನೂ ಗೊತ್ತಾಗ್ತಿಲ್ಲ ಅಂದರೆ, ನಾನು ಹೇಳಿದ್ನಲ್ಲ, ಯಾವಾಗಲೂ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡಿ. ಯಾವುದಾದ್ರೂ ಸ್ಟೇಟ್ ಬುಕ್ಸ್ ತೊಗೊಳ್ಳಿ, ಸೆಂಟ್ರಲ್ ಬುಕ್ಸ್ ತೊಗೊಳ್ಳಿ, ನಿಮಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ದಯವಿಟ್ಟು ಈ ಬುಕ್ಕೇ ಓದಬೇಕಾ, ಈ ಬುಕ್ಕೇ ಓದಬೇಕು, ಅದು ಇಲ್ಲ, ಆ ಥರ ಇಲ್ಲ, ಓಕೆನಾ. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಎಲ್ಲ ಬುಕ್ಗಳಲ್ಲೂ ಸೇಮ್ ಟಾಪಿಕ್ಸ್ಗಳೇ ಕವರ್ ಆಗಿರುತ್ತೆ, ಟಾಪಿಕ್ ಸೇಮ್ ಇರುತ್ತೆ. ಬಟ್ ಅಪ್ರೋಚ್ ಅವರೊಂದು ಹೇಳಿರ್ತಾರಲ್ವ, ಕೆಲವೊಂದು ಟಾಪಿಕ್ಸ್ಗಳನ್ನ ಬೇರೆ ಬೇರೆ ಥರ ಹೇಳಿರ್ತಾರೆ, ಅದು ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ, ಬೇರೆ ಏನೂ ಇರೋಲ್ಲ. ಸೊ ದ್ಯಾಟ್ ನಾನು ಏನು ಹೇಳ್ತಿದ್ದೀನಿ, ಎನಿ ಬುಕ್, ಬಟ್ ನಿಮಗದು ಸೂಟ್ ಆಗಬೇಕು, ನಿಮಗದು ಈಸಿ ಅನ್ನಿಸ್ಬೇಕು, ಮತ್ತೆ 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 ರಿವಿಷನ್ ಮಾಡೋದಕ್ಕೆ ನಿಮಗೆ ಈಸಿ ಆಗಬೇಕು, ಆಯಿತಾ. ನಿಮಗೆ ಅರ್ಥ ಆಗೋದಕ್ಕೆ ಈಸಿ ಆಗಬೇಕು ಅಂಥ ಬುಕ್ನ ತೊಗೊಳ್ಳಿ. ಎನಿ ಬುಕ್, ಕನ್ನಡ ಮೀಡಿಯಮ್ ಇರಲಿ, ಇಂಗ್ಲೀಷ್ ಮೀಡಿಯಮ್ ಇರಲಿ, ಯಾವುದಾದ್ರೂ ಓಕೆನೆ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆ ಬುಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿಗೆ ಮಾರ್ಕೆಟಲ್ಲಿ ಬೇಕಾದಷ್ಟು ಬುಕ್ಗಳು ಸಿಗುತ್ತೆ, ಓಕೆನಾ. ಈಗ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ, ಯಾವುದೋ ಒಂದು ಬುಕ್ಗಳು, ಕೆಲವೊಂದು ಫಾರ್ ಎಕ್ಸಾಂಪಲ್ ನಮ್ಮ ಮಾಡರ್ನ್ ಹಿಸ್ಟ್ರಿ ಸ್ಪೆಕ್ಟ್ರಮ್ ಓದ್ಕೊತಾರೆ. ಅದೇ ಥರನೇ ನಿಮಗೆ ಅನ್ನೋದೊಂದು ಬುಕ್ಕುಗಳನ್ನ ನೀವು ಕಂಫರ್ಟೇಬಲ್ ಆಗಿರೋದನ್ನು ಇದು ಮಾಡ್ಕೊಳ್ಳಿ, ತಗೊಳ್ಳಿ, ಅದನ್ನು ಓದಿ, ಓಕೆನಾ. ಸೊ ದಟ್ ಫಸ್ಟು NCERT ಇಲ್ಲ ಸ್ಟೇಟ್ ಯಾವುದಾದ್ರೂ ಬುಕ್ಸ್ಗಳು ಈ ಥರ ಓದ್ಬಿಟ್ಟು, ಅದಾದಮೇಲೆ ನಿಮ್ಮದು ಸ್ಟ್ರಾಂಗ್ ಆಗಿರೋ ಕೋರ್ ಬುಕ್ಸ್ಗಳನ್ನ ಓದ್ಕೊಳ್ಳಿ. ಇವಾಗ ನಾನು 5 ಟಾಪಿಕ್ಸ್ ಕೊಟ್ಟೆ. ಒಂದು ವೇಳೆ ನಿಮಗೆ ಸಿಕ್ಕಿಲ್ವಾ, ಜಸ್ಟ್ ಆ ಟಾಪಿಕ್ನ ಏನು ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಇಲ್ಲ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದು ಕಷ್ಟ ಆಗುತ್ತೆ, ಡಿಟೇಲ್ ಆಗಿ ಗೊತ್ತಾಗಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡಿ, ಯೂಟ್ಯೂಬ್ಗೆ ಹಾಕಿ. ಯೂಟ್ಯೂಬಲ್ಲಿ ನಿಮಗೆ ಬೇಕಾದಷ್ಟು ಕ್ಲಾಸಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಹೇಳಿದೆ, ಬ್ಲಡ್ ರಿಲೇಷನ್ಶಿಪ್, ರೀಸ್ನಿಂಗಿಂದ ಒಂದು ಟಾಪಿಕ್, ಬ್ಲಡ್ ರಿಲೇಷನ್ಶಿಪ್ ಅಂತ ನಾನು ಇವತ್ತು ಕೊಟ್ಟಿದ್ದೀನಿ. ಅದನ್ನೇನು ಮಾಡಿ, ಜಸ್ಟ್ ಅದನ್ನು ಇದು ಮಾಡಿ, ಏನು, ಯೂಟ್ಯೂಬಲ್ಲಿ ಬ್ಲಡ್ ರಿಲೇಷನ್ಶಿಪ್ ರೀಸ್ನಿಂಗ್ ಕ್ಲಾಸಸ್, ನಿಮಗೆ ಬೇಕಾದಷ್ಟು ಕ್ಲಾಸಸ್ ಸಿಗುತ್ತೆ. 1 ಅಲ್ಲ 2 ಅಲ್ಲ, ಬೇಕಾದಷ್ಟು ಕ್ಲಾಸಸ್ ಸಿಗುತ್ತೆ. ಸರಿ, ನಿಮಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೋ ಒಂದು ವೀಡಿಯೋ ನೋಡ್ಕೊಳ್ಳಿ. ಸ್ಮಾಲಾಗಿ ನೋಟ್ಸ್ ಮಾಡ್ಕೊಳಕ್ಕಾಗುತ್ತಾ ಮಾಡ್ಕೊಳ್ಳಿ. ಓಕೆ, ಏನಾದರೂ ಒಂದು ಟ್ರಿಕ್ ಹೇಳ್ಕೊಡ್ತಾರೆ ಅವರು, ಹಿಂಗೆ ಸಾಲ್ವ್ ಮಾಡ್ಬೋದು, ಅದನ್ನು ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ, ಓಕೆನಾ. ಬೆಳಗಿಂದ ಕೂತ್ಕೊಂಡು 5 ಟಾಪಿಕ್ಸ್ ಕಂಪೇರ್ ಮಾಡಿದ್ರೆ ಲಿಟ್ರಲಿ ನೀವು ನಂಬಲ್ಲ, ನಾವು 1.5 ಮಂತಲ್ಲಿ ಇಡೀ ಟಾಪಿಕ್ಸ್ಗಳನ್ನ ಕವರ್ ಮಾಡಿಬಿಡ್ಬೋದು. ನೀವು ಜಸ್ಟ್ ನನ್ನ ಟೆಲಿಗ್ರಾಮಲ್ಲಿ ನಾನು ಹಾಕುವಂಥ 5 ಟಾಪಿಕ್ಸ್ಗಳನ್ನ ದಿನ ಕವರ್ ಮಾಡಿದ್ರೆ ಲಿಟ್ರಲಿ ನಾವು ಮಂತ್ ಎಂಡ್ ಅಥವಾ 1.5 ಮಂತಲ್ಲಿ ಇಡೀ ಫುಲ್ ಸಬ್ಜೆಕ್ಟ್ಸ್ಗಳನ್ನ ಕವರ್ ಮಾಡ್ಬೋದು. ಆಲ್ಮೋಸ್ಟ್ ಒಂದು 70% ಕವರ್ ಮಾಡ್ಬೋದು. ಸೊ ಅದಕ್ಕೆ ನಾನು ಹೇಳ್ತೀನಿ, ಯಾವುದಾದ್ರೂ ನಿಮ್ಮ ಹತ್ರ ಸೋರ್ಸ್ ಇಲ್ವಾ, ಜಸ್ಟ್ ಅದನ್ನು ತೊಗೊಂಡೋಗಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಯೂಟ್ಯೂಬಲ್ಲಿ ನಿಮಗೆ ಬೇಕಾದಂಗೆ ಕ್ಲಾಸಸ್ಗಳು ಸಿಗುತ್ತೆ. ಎವ್ರಿ ಸಿಂಗಲ್ ಟಾಪಿಕ್ಗಳು ನಿಮಗೆ ಸಿಗುತ್ತೆ. ಯೋಚನೆ ಮಾಡಬೇಡಿ, ಎಲ್ಲ ಟಾಪಿಕ್ಸ್ಗೂ ಸಿಗುತ್ತೆ. ಸಿಂಗಲ್ ಟಾಪಿಕ್ಸ್ಗೂ ನಿಮ್ಮ ಹತ್ರ ಎಲ್ಲ ಸೋರ್ಸ್ ಸಿಕ್ಕಿಲ್ಲ, ನಿಮ್ಮ ಬುಕ್ ಇಲ್ಲ, ಅದರಲ್ಲಿ ಇಲ್ಲ ಅಂದರೆ ತೊಗೊಂಡೋಗಿ ಸರ್ಚ್ ಮಾಡಿ, ಕ್ಲಾಸಸ್ ನೋಡಿ, ಸ್ಮಾಲ್ ನೋಟ್ಸ್ ಮಾಡ್ಕೊಳ್ಳಿ. ದೆನ್ ಈವ್ನಿಂಗ್ MCQ ನನ್ನ ಜೊತೆ ಅಟೆಂಡ್ ಮಾಡಿ, ಓಕೆನಾ. ನಾನು ಆಲ್ರೆಡಿ ಹೇಳಿದ್ದೀನಿ, ದಯವಿಟ್ಟು ಎಲ್ಲರೂ, ಎಷ್ಟೊಂದು ಜನ ಫಾಲೋ ಮಾಡ್ತಿದ್ದೀರಾ, ಬಟ್ ಎಲ್ಲರೂ ಕೂಡ ನೀವೆಲ್ಲರೂ ನನಗೆ ಕ್ವಶನ್ ಆನ್ಸರ್ MCQಗಳನ್ನ ಸಾಲ್ವ್ ಮಾಡಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಲಿಟ್ರಲಿ ನಂಗೆ ತುಂಬ ಖುಷಿ ಆಗುತ್ತೆ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನನಗೆ ಕಮೆಂಟ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ, ನಾನು ಹೇಳ್ತೀನಿ. ಸೊ ಡೋಂಟ್ ವರಿ, ಹೇಳಿದ್ದೀನಲ್ಲ, ಅರ್ಥ ಆಗಿದಲ್ಲ, ಜಸ್ಟ್ 5 ಟಾಪಿಕ್ಸ್ ತರೋಗಿ A to Z ನೀವು ಪ್ರಾಕ್ಟೀಸ್ ಮಾಡಿರ್ಬೇಕು ಈವ್ನಿಂಗ್ ಅಷ್ಟೊತ್ತಿಗೆ.
ಇವಾಗ ನಾನು ಸ್ವಲ್ಪ ಹಾರ್ಡ್ ಲೆವೆಲಾಗೆ ಕೊಡ್ತಿದ್ದೀನಿ. ನಿಮಗೆ ಈಸಿಯಾಗಿ, ನಿಮಗೆ ಆರಾಮಾಗಿ ನೀವು ಯಾವಾಗಲೂ ಹಾರ್ಡ್ಗೆ ಟ್ರೈ ಮಾಡಿ. ಓಕೆನಾ? ನಾನು ಯಾಕೆ ಸ್ವಲ್ಪ ಕೆಲವೊಂದು ಕ್ವಶನ್ಸ್ಗಳು ನಾನು ತೀರಾ ಹಾರ್ಡಾಗಿ ಕೇಳಲ್ಲ. ತೀರಾ ಹಾರ್ಡಾಗಿ ಕೇಳಿದ್ರೆ ಮತ್ತು ನಿಮಗೆ ಮೋಟಿವೇಶನ್ ಹೊರಟೋಗುತ್ತೆ. ಒಂದು ಮೀಡಿಯಮ್ ಹಾರ್ಡ್ ಲೆವೆಲಲ್ಲೇ ಕೇಳ್ತಿದ್ದೀನಿ. ಯಾಕೆಂದರೆ ನೀವು ಮೀಡಿಯಮ್ ಹಾರ್ಡ್ ಲೆವೆಲಲ್ಲಿ ಇರೋವಂಥ ಕ್ವಶನ್ಸ್ಗಳನ್ನ ನೀವು ಅಟೆಂಡ್ ಮಾಡಿದ್ರೆ ನಿಮಗೆ ನಾರ್ಮಲ್ ಇನ್ನುಳಿದಿರೋ ಕ್ವಶನ್ಸ್ಗಳನ್ನ ನೀವು ಆರಾಮ್ಸೆ ಪಾಸ್ಔಟ್ ಆಗ್ತೀರ. ಸೊ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಸ್ವಲ್ಪ ಹಾರ್ಡಾಗಿರಲಿ ಲೆವೆಲ್ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಹಾರ್ಡ್ ಕ್ವಶನ್ಸ್ನ ಕೇಳ್ತಿದ್ದೀನಿ. ಇದರಿಂದ ಎಲ್ಲ ಏನಂತೀನಿ, ಡಿಮೋಟಿವೇಟ್ ಆಗೋದು ಬೇಡ. ಓಕೆನಾ? ಏಕೆಂದರೆ ಕ್ವಶನ್ಸ್ಗಳು ಯಾವಾಗಲೂ ಹಾರ್ಡಾಗಿ ಅಟೆಂಡ್ ಮಾಡಿ. ಓಕೆನಾ? ಸೊ ದಟ್ ನಿಮಗೆ ಈಸಿಯಾಗಿ ಬಂದರು, ಹೇಗೆ ಬಂದರೂ ಕೂಡ ನೀವು ಆರಾಮ್ಸೆ ಆ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ನಾನು ಇನ್ನೊಂದು ವೀಡಿಯೋ ಮಾಡಬೇಕು ಆ್ಯಕ್ಚುಲಿ, ಹೇಗೆ ಸಾಲ್ವ್ ಮಾಡಬೇಕು ಕ್ವಶನ್ಸ್ಗಳನ್ನ ಅನ್ನೋದು ಒಂದು ಹೇಳ್ಕೊಡ್ತೀನಿ. ಸೊ ಇವಾಗ ಅರ್ಥ ಆಗಿದೆ ಅಂದ್ಕೊತೀನಿ 5 ಟಾಪಿಕ್ಕು. ಯಾವುದಾದ್ರೂ ಟಾಪಿಕ್ ಗೊತ್ತಾಗಿಲ್ಲ ಅಂದರೆ ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡ್ಕೊಳ್ಳಿ, ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ, ನಿಮಗೆ ಡಿಟೈಲ್ ಎಕ್ಸ್ಪ್ಲನೇಷನ್ ಬರುತ್ತೆ. ಬೇರೆ ಎಲ್ಲಾದರೂ ಸರ್ಚ್ ಮಾಡ್ತೀನಿ ಅಂದರೆ ನಿಮಗೆ ಡೀಟೇಲಾಗಿ ಬರೋಲ್ಲ, ಸೊ ಕರೆಕ್ಟಾಗಿರಲ್ಲ. ಸೊ ನನಗೆ ಬೆಸ್ಟ್ ಸೋರ್ಸ್ ಅಂದರೆ ನಿಮಗೆ ಅರ್ಥನೂ ಆಗಬೇಕು, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗಬೇಕು, A to Z ನೀವು ಕಲಿಬೇಕು ಅಂದರೆ ಯೂಟ್ಯೂಬಲ್ಲಿ ಯಾವುದಾದ್ರೂ ಕ್ಲಾಸಸ್ಗಳು, ಎನಿ ಕ್ಲಾಸಸ್ ನೀವು ಫಾಲೋ ಮಾಡಿ. ಸೊ ಯಾವುದಾದ್ರೂ ವೀಡಿಯೋ ನಿಮಗೆ ನಾನು ಒಂದು ಟಾಪಿಕ್ ಹೇಳಿದಾಗ ಆ ಟಾಪಿಕ್ ಇವ್ರು ಹೇಳೋ ಚೆನ್ನಾಗಿದೆ ಅಂದರೆ ಆ ಟಾಪಿಕ್ನ ಆರಾಮ್ಸೆ ನೀವು ಓದ್ಕೊಂಡು ಸ್ಮಾಲಾಗಿ ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಸಂಜೆ ಹೊತ್ತು MCQ ಸಾಲ್ವ್ ಮಾಡೋಣ. ವೀಕ್ಲಿ ಕೂಡ ನಾವು ಒಂದು ಫುಲ್ ಪೇಪರ್ ಸಾಲ್ವ್ ಮಾಡೋಣ ಅಂತೆ. ಬಟ್ ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ವೀಕ್ಲಿ ಪೇಪರ್ ನಿಮಗೆ ವಾರ ನಡೆಸಬೇಕಾದ್ರೆ ನಾನು ಟೆಲಿಗ್ರಾಮಲ್ಲಿರೋಂಥ ಎಲ್ಲ ಸ್ಟೂಡೆಂಟ್ಸ್ಗಳು ಅದನ್ನು ಅಟೆಂಡ್ ಮಾಡಬೇಕಾಗುತ್ತೆ, ನೆನಪಲ್ಲಿ. ಓಕೆನಾ? ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಬೈ, ಲವ್ ಯು ಆಲ್.